ನಮಸ್ಕಾರ. ದೀಪಿಕಾ ಕೋಲ್ಕಾರ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಮಾರ್ನಿಂಗ್ ಕೇಸರಿ ಬಾತ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ. ಬರೀ ತುಪ್ಪದಲ್ಲಿ ಮಾಡೋದು ಚೆನ್ನಾಗಿರಲ್ಲ, ಹಾಗಾಗಿ ಸ್ವಲ್ಪ ಆಯಿಲ್ ಹಾಕೊಂಡ್ರು ಚೆನ್ನಾಗಿರುತ್ತೆ. ಸ್ವಲ್ಪ ತುಪ್ಪ, ಸ್ವಲ್ಪ ಆಯಿಲ್ ಹಾಕೊಳ್ಳೋಣ. ನೋಡಿ, ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟಾದರೆ ಸಾಕು. ನೋಡಿ, ನಾನು ಒಂದು ಬಟ್ಲು ಮಾವಿನಹಣ್ಣು ತೊಗೊಂಡಿದ್ದೀನಿ. ಇದನ್ನು ಮಿಕ್ಸಿಯಲ್ಲಿ ರುಬ್ಕೊಂಬರೋಣ. ನೋಡಿ, ಲವಂಗ ಹಾಕ್ಕೊಳ್ತಾ ಇದ್ದೀನಿ, ಏಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ರವೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಈಗ ಇದು ಸೂಜಿ ರವೆ ಅಂತ ಹೇಳ್ತಾರಲ್ಲ, ಆ ರವೆ ತೊಗೊಂಡಿದ್ದೀನಿ. ನೀವು ಚಿರೋಟಿ ರವೆನೂ ತೊಗೋಬೋದು. ನಾನು ಚಿರೋಟಿ ರವೆಯಲ್ಲೇ ಮಾಡ್ತೀನಿ. ಇವತ್ತು ನಮ್ಮ ಮನೇಲಿ ಸೂಜಿ ರವೆ ಇದೆ, ಇದರಲ್ಲೇ ಮಾಡ್ತಿದ್ದೀನಿ. ಬನ್ನಿ ಹುರ್ಕೊಳ್ಳೋಣ. ಚೆನ್ನಾಗಿ ಹುರ್ಕೋಬೇಕು, ಘಮ ಬರೋವರೆಗೂ. ನೋಡಿ, ಇನ್ನೊಂದು ಕಡೆ ನೀರಿಟ್ಕೊಳ್ತಾ ಇದ್ದೀನಿ. ಈಗ ಕೇಸರಿ ಬಾತಿಗೆ ನೀರು ಹಾಕ್ಬೇಕಲ್ಲ, ಹಾಗಾಗಿ ನೀರು ಹಾಕ್ಕೊಳ್ತಾ ಇದ್ದೀನಿ. 2 ಬಟ್ಲು ಹಾಕ್ಕೊಂಡಿದ್ದೀನಿ. ನೋಡಿ, ಒಂದು ಬಟ್ಲು ರವೆಗೆ 1 ಬಟ್ಲು ಸಕ್ಕರೆ ತಗೊಳ್ತಾ ಇದ್ದೀನಿ. ಮಾವಿನಹಣ್ಣು ಹಾಕ್ತಾ ಇದ್ದೀನಲ್ಲ, ಹಾಗಾಗಿ ಈಗ ನೀರಲ್ಲಿ ಸಕ್ಕರೆ ಕರಗಲಿ ಹಾಕೊಳ್ಳೋಣ. ನೋಡಿ, ಆಗಿದೆ. ಈಗ ಹುರ್ಕೊಂಡಿರುವಂಥ ಮಾವಿನಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಸ್ವಲ್ಪ ಕಲರ್ ಹಾಕ್ಕೊಳ್ತಾ ಇದ್ದೀನಿ, ಕೇಸರಿ ಕಲರು. ನೀರು ಸೇರಿಸೋಣ, ಸಕ್ಕರೆ ನೀರು. ತುಂಬ ಚೆನ್ನಾಗಿರುತ್ತೆ. ಈ ಥರ ನೀವು ಒಮ್ಮೆ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, 1 ಬಟ್ಲು ಹಾಲು ಸೇರಿಸ್ಕೊಳ್ತಾ ಇದ್ದೀನಿ, ಕಾಯಿಸಿ ತಣ್ಣಗಾಗಿರುವಂಥ ಹಾಲು. ಈಗ 1 ಬಟ್ಲು ರವೆ ತಗೊಂಡ್ರೆ 3 ಬಟ್ಲು ನೀರು ತಗೋಬೇಕು. ಈ ಮೆಜರ್ಮೆಂಟಲ್ಲಿ ತಗೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಕಲರ್ ಎಷ್ಟು ಚೆನ್ನಾಗಿದೆ. ನೋಡಿ, 1 ಬಟ್ಲು ರವೆಗೆ 1.5 ಬಟ್ಲು ಸಕ್ಕರೆ ತಗೋಬೇಕು. ಅದಕ್ಕಿಂತ ಜಾಸ್ತಿ ಬೇಕು ಅನ್ನೋರು ತಗೋಬೋದು. 1.25 ಬಟ್ಲು ತಗೋಬೋದು. ನಮಗೆ ಸಕ್ಕರೆ ಜಾಸ್ತಿ ತಿನ್ನಲ್ಲ ನಾವು, ಸ್ವೀಟು ಅನ್ನೋರು 1 ಬಟ್ಲು ತಗೊಂಡ್ರೆ ಸಾಕಾಗುತ್ತೆ. 1.25 ಬಟ್ಲು ತಗೊಂಡ್ರೆ ಸಾಕಾಗುತ್ತೆ. ಇನ್ನೂ ನಮಗೆ ಕಡಿಮೆ ಬೇಕು ಅಂತಂದರೆ 1 ಬಟ್ಲು ಸಾಕಾಗುತ್ತೆ. ಮಾವಿನಹಣ್ಣು ಹಾಕಿರೋದ್ರಿಂದ ಮಾವಿನಹಣ್ಣು ಸ್ವೀಟ್ ಆಗಿರುತ್ತೆ. ಹುಳಿ ಇದ್ದರೆ ಹುಳಿ ಅಂಶ ಹೋಗಲಿ ಅಂತ ನಾನು 1 ಬಟ್ಲು ಹಾಕ್ಕೊಂಡಿದ್ದೀನಿ ಸಕ್ಕರೆನ. ನೀವು ಬೇಕಾದರೆ ಸ್ವೀಟ್ ಮಾವಿನಹಣ್ಣು ಆದರೆ ಒಂದು ಮುಕ್ಕಾಲು ಬಟ್ಲು ಸಕ್ಕರೆ ಆದರೆ ಸಾಕಾಗುತ್ತೆ.
ನೋಡಿ, ಕ್ರಷ್ ಮಾಡಿರುವಂಥ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಈಗ ಈ ಟೈಮಲ್ಲಿ. ಘಮ ಚೆನ್ನಾಗಿರುತ್ತೆ, ಹಾಗಾಗಿ ನೋಡಿ ಈಗ ಆಗಿದೆ. ನಾವು ಸ್ವಲ್ಪ ತುಪ್ಪ ಹಾಕೊಳ್ಳೋಣ ಮೇಲೆ, ತುಂಬ ಚೆನ್ನಾಗಿರುತ್ತೆ ಮೇಲೆ ಈ ಥರ ಹಾಕೋದ್ರಿಂದ. ಬರೇ ತುಪ್ಪದಲ್ಲೇ ಮಾಡಬೇಕು ಅಂತ ಏನಿಲ್ಲ, ಸ್ವಲ್ಪ ಅರ್ಧ ಎಣ್ಣೆ ಅರ್ಧ ತುಪ್ಪ ಈ ಥರ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಇಲ್ಲ ಅಂದರೆ ತುಂಬ ತುಪ್ಪದಲ್ಲೇ ಮಾಡಿದರೆ ಅಷ್ಟು ಚೆನ್ನಾಗಿರಲ್ಲ ತಿನ್ನೋದಕ್ಕೆ, ಒಂಥರ ಅನ್ನಿಸ್ತಾ ಇರುತ್ತೆ. ಅರ್ಧ ಎಣ್ಣೆ ಅರ್ಧ ತುಪ್ಪದಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀವೊಮ್ಮೆ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಆಗಿದೆ ನೋಡಿ, ಒಂದು ಬೌಲಿಗೆ ಹಾಕೊಂಡು ತೋರಿಸ್ತಿದ್ದೀನಿ. ನೋಡಿ ಆಗಿದೆ, ಬನ್ನಿ ತಿಂಡಿ ಮಾಡೋಣ. ನಾನು ಪ್ಲೇಟಲ್ಲಿ ಹಾಕಿ ತೋರಿಸ್ತೀನಿ. ಕೇಸರಿಬಾತು, ಮಾರ್ನಿಂಗ್ ಕೇಸರಿಬಾತು ಸವಿಯಲು ಸಿದ್ಧವಾಗಿದೆ. ಬನ್ನಿ ಸವಿಯೋಣ ಈಗ. ನೋಡಿ ಎಷ್ಟು ಚೆನ್ನಾಗಿದೆ, ನೋಡಿ ಅದ್ಭುತವಾಗಿದೆ. ನೀವು ಬನ್ನಿ ತಿಂಡಿ ಮಾಡೋಣ. ಬನ್ನಿ ಹೋಮ್ ಮೇಡ್ ಪುಳಿಯೋಗರೆ ಜೊತೆಗೆ ಬಜ್ಜಿ ಜೊತೆಗೆ ಕೇಸರಿಬಾತ್ ಸವಿಯೋಣ ಬನ್ನಿ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.